ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94 ಇಂದ 91 ಇಂದ ಹಿಂಗ ಮಾಡೋದು. ಇದೇನ್ ಹೊಸ್ತಲ್ಲ. ಒಬ್ನಿಂದ ಊರ್ ಹಾಳು ಮಾಡೋದ್ ಬೇಡ ಏನೋ, ಒಬ್ನಿಂದ ಊರ್ ಹಾಳಾಗದ್ ಬೇಡ. ಎಲ್ಲರೂ ಕುತ್ಕೊಂಡ್ ಮಾತಾಡಿದ್ರೆ ಒಂದ್ ಇದಿರ್ತೈತಿ. ನನಗ್ ಮಾತಾಡಕ್ ಬರಲ್ಲೇನ್, ನಾನ್ ಯಾಕೆ ಸುಮ್ಮನದೇನೆ. ಇದು ಒಂದು ಪಕ್ಷ ಅಂದ ಮೇಲೆ ಕಾರ್ಯಕರ್ತರು ಪಕ್ಷ, ಕಾರ್ಯಕರ್ತರುಗಳನ್ನೆಲ್ಲ ಕುಂದಿಸ್ಕೋಬೇಕು. ಅವ್ರು ಹೆಂಗ್ ಹೇಳ್ತಾರ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲೇ ಏನು ಪುಂಗಿ ನಡೆಯಲ್ಲಪ್ಪ. ಇದೊಂದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗಾಗೈತಿ. ಅವನ್ ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವನ್ ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು, ಏನ ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬಾರ್ ಅಂತಲ್ಲ, ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ದೆ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ ನಾವು. ಇವಕ್ಕೆಲ್ಲ ನೋಡು, ನೀತಿ ನ್ಯಾಯ ಧರ್ಮ ಇರ್ಬೇಕು. ಅವಿಲ್ದಲ್ಲೇ ನಡೆಯಲ್ಲ ನೋಡಿ. ಈ ವಿಚಾರವಾಗಿ ಏನು ಮಾತಾಡಿಲ್ಲ. ಬರ್ಲಿ, ಸಲಹೆ ಕೊಡ್ಲಿ, ಎಲ್ಲರೂ ಕೊಡ್ಲಿ, ನಾವು ಕೊಡ್ತೇವಿ, ಅವರು ಕೊಡ್ತೇವೆ, ಅಧ್ಯಕ್ಷ ಕೊಡೋಣ. ಹೆಂಗೆ ಕೇಳೋಣ. ಕನ್ಫ್ಯೂಷನ್ ಮಾಡೋದ್ ಬೇಡ, ವೋಟುದಾರರಿಗೆ ಕನ್ಫ್ಯೂಷನ್ ಮಾಡೋದ್ ಬೇಡ, ಯಾರ ಅಲ್ಲಿ ಕನ್ಫ್ಯೂಷನ್ ಆಗೋದ್ ಬೇಡ, ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದ್ ಬೇಡ, ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡೋದು. ಸಮಿತಿ ಬಹಳ ದೊಡ್ಡದಾಗಿ ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡು ಮಾಡ್ಯಾರ. ಏನಪ್ಪ ಗೊತ್ತಿಲ್ಲಪ್ಪ ನನಗೆ. ಬಂದಿರ್ತತಿ ಒಂದು, ನನಗೇನೋ ಗೊತ್ತಿಲ್ಲ ಅದಕ್ಕೆ ಏನು. ಈಗ ಇದನ್ನು ಕರೆದಿರ್ತಾರಲ್ಲ ಯೂಶಲಿ, ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅದನ್ನು ಕರೀತಾರೆ ಇದರಲ್ಲಿ, ಯಾವುದು CLP ಎಲ್ಲ ಕರೀತಾರೆ. ಯಾವಾಗ ಡೆಲ್ಲಿಗೆ ಹೋಗಿದ್ರು ಗೊತ್ತಿಲ್ಲ.